ದೊಡ್ಡ ದೊಡ್ಡ ಶೋರೂಮ್ಗಳೇ ಈತನ ಟಾರ್ಗೆಟ್ ಆಗಿತ್ತು. ಮೊಬೈಲ್ ಶೋರೂಮ್ಗಳಿಗೆ ನುಗ್ಗೋದು, ಮೊಬೈಲ್ಗಳನ್ನ ಕಾಸ್ಟ್ಲಿಯಸ್ ಮೊಬೈಲ್ಗಳನ್ನ ಕದ್ದು ಅದನ್ನ ಸೆಕೆಂಡ್ಸ್ಗೆ ಮಾರೋದು ಈತನ ಬುದ್ಧಿ. ಈಗ ಖತರ್ನಾಕ್ ಮೊಬೈಲ್ ಕಳ್ಳನನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಪೂಜಾರಿ ವನ್ನೂರ ಸ್ವಾಮಿ ಅಂತ ಈತನ ಹೆಸರು. ಇವನು ವಯಸ್ಸು ಕೇಳಿ 19 ವರ್ಷ ಅಷ್ಟೇ. ಕ್ರೋಮಾ ಶೋರೂಮ್ನಲ್ಲಿ ಕಳ್ಳತನ ಮಾಡಿದಂತಹ ಆರೋಪಿ. ಕೇಸ್ ದಾಖಲಾಗಿತ್ತು. ಅನಂತರ ಪೊಲೀಸರು ಪತ್ತೆ ಹಚ್ಚಿದಾಗ ಆರೋಪಿಯನ್ನ ಗುರುತು ಹಚ್ಚಲಿಕ್ಕೆ ಸಾಧ್ಯವಾಯಿತು. ಶೋರೂಮ್ ಹಿಂಬದಿ ಬಾಗಿಲಿನಿಂದ ನುಗ್ಗಿ ಒಟ್ಟು 14 ಮೊಬೈಲ್ಗಳನ್ನ ಈತ ಎಗರಿಸಿದ್ದ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ರು ಕ್ರೋಮಾ ಶೋರೂಮ್ನ ಮೆಂಬರ್ಸ್. ಈಗ ಪ್ರಕರಣ ದಾಖಲಿಸಿಕೊಂಡು ಸಿಸಿಟಿವಿ ಆಧಾರವಾಗಿ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದಾರೆ. ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಆರೋಪಿಯಿಂದ 4.45 ಲಕ್ಷ ಮೌಲ್ಯದ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈತ ಕಾಸ್ಟ್ಲಿ ಮೊಬೈಲ್ಗಳನ್ನು ಕಳ್ಳತನ ಮಾಡ್ತಾ ಇದ್ದ. ಕಳ್ಳತನ ಮಾರ್ಗವನ್ನು ಕೂಡ ಆತ ತುಂಬ ಸುಲಭವಾಗಿ ಕಂಡುಕೊಂಡಿದ್ದ. ಹಿಂಬದಿ ಬಾಗಿಲಿನಿಂದ ಆ ಒಂದು ಶೋರೂಮ್ಗೆ ಹೋಗಿದ್ದಾನೆ ಹೆಣ್ಣೂರಿನಲ್ಲಿ. ಸೊ ಅದಾದ ನಂತರದಲ್ಲಿ ಸುಮಾರು 14 ಮೊಬೈಲ್ಗಳನ್ನು ಕಳ್ಳತನ ಮಾಡಿದ್ದಾನೆ. CCTV ಇತ್ತು. ಆ CCTV ಆಧಾರದ ಮೇಲೆ ಪ್ರಕರಣದ ಆರೋಪಿಯನ್ನು ಬಂಧಿಸಲಿಕ್ಕೆ ಸಾಧ್ಯವಾಯಿತು. ಹೆಣ್ಣೂರು ಪೊಲೀಸ್ ಠಾಣೆಯವರು ಮೊಬೈಲ್ ಫೋನ್ ಕಳ್ಳತನ ಮಾಡಿರ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 11 ಮೊಬೈಲ್ ಫೋನ್ಗಳನ್ನು ಮತ್ತು 1 ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 5 ಲಕ್ಷ ಆಗ್ಬೋದಾಗಿದೆ. ಇದು ಆಗಿರ್ತಕ್ಕಂಥದ್ದು ಕಳೆದ ಡಿಸೆಂಬರ್ನಲ್ಲಿ ಈ ಎಲೆಕ್ಟ್ರಾನಿಕ್ ಅಂಗಡಿ ಒಂದರ ಕಳ್ಳತನ ಆಗಿರ್ತದೆ. ಅಂಗಡಿಯನ್ನು ಮುರಿದು ಸುಮಾರು 14 ಬೇರೆ ಬೇರೆ ಕಂಪನಿಯ ಮೊಬೈಲ್ ಫೋನ್ಗಳನ್ನು, ಸ್ವಲ್ಪ ಹೈ ಎಂಡ್ ಫೋನ್ಗಳು ಇನ್ಕ್ಲೂಡಿಂಗ್ ಐಫೋನ್ ಮತ್ತು ಬೇರೆಗಳನ್ನು ಕೂಡ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ. ಅದರ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡ ಹೆಣ್ಣೂರು ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು 1ನೇ ತಾರೀಕು ಟಿನ್ ಫ್ಯಾಕ್ಟ್ರಿ KR ಪುರಂ ಹತ್ರ ಬರುವ ವ್ಯಕ್ತಿಯನ್ನು ದ್ವಿಚಕ್ರ ವಾಹನ ಸಮೇತ ಬಂಧಿಸಿ ಆತನಲ್ಲಿ ಮೊಬೈಲ್ ಫೋನ್ಗಳು ಕೂಡ ಇರೋದು ಕಂಡುಬರ್ತದೆ. ನಂತರ ಕೂಲಂಕುಷ ವಿಚಾರಣೆ ಮಾಡಿದಾಗ ಆತ ಈ ಕಳ್ಳತನವನ್ನು ಮಾಡಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿರ್ತಾನೆ ಮತ್ತು ಆತನಿಂದ ಒಟ್ಟು 11 ಮೊಬೈಲ್ ಫೋನ್ಗಳು ಮತ್ತು ಕೃತ್ಯಕ್ಕೆ ಬಳಸಿರ್ತಕ್ಕಂಥ 1 ದ್ವಿಚಕ್ರ ವಾಹನ ಇವುಗಳನ್ನು ಈಗಾಗಲೇ ರಿಕವರಿ ಮಾಡಲಾಗಿದೆ. ಆರೋಪಿ ಏನಿದ್ದಾನೆ ಕೇವಲ 19 ವರ್ಷದವನಾಗಿದ್ದು ಆಂಧ್ರ ಪ್ರದೇಶ ಮೂಲತಃ ಇಲ್ಲಿ ಬೆಂಗಳೂರಿನಲ್ಲಿ ವಾಸವಾಗಿದ್ದಾನೆ. ಈತನ ಮೇಲೆ ಈ ಹಿಂದೆ KR ಪುರಂ ಮತ್ತು ಪುರ ಪೊಲೀಸ್ ಠಾಣೆ ಇಲ್ಲಿ 2 ಅಪರಾಧ ಪ್ರಕರಣಗಳು